ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಮಿಡಿಯ ಸ್ಪೆಷಲ್ ಬ್ಯೂಟಿ ಡ್ರಿಂಕ್. ಹೌದು ಫ್ರೆಂಡ್ಸ್, ಈ ಬ್ಯೂಟಿ ಡ್ರಿಂಕ್ ನೀವು ಕುಡಿಯೋದ್ರಿಂದ ಒಳಗಡೆಯಿಂದನೇ ನಾವು ಬ್ಯೂಟಿನೆಸ್ನ ಉತ್ಪತ್ತಿ ಮಾಡ್ಬೋದು. ವಾವ್, ಇದೇನು ಡಿಫ್ರೆಂಟ್ ಆಗಿದೆಯಲ್ವಾ? ಹಾಗಾದರೆ ವಿಡಿಯೋನ ತಡ ಮಾಡ್ದಲೇ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಬ್ಯೂಟಿಫುಲ್ ಆಗಿರಬೇಕು ಅನ್ನೋದು ನಮ್ಮ ಎಲ್ಲರೂ ಕನಸು. ಆದರೆ ಬ್ಯೂಟಿನೆಸ್ ಬಂದ್ಬಿಟ್ಟು ಒಳಗಡೆಯಿಂದನೂ ವೃದ್ಧಿಸ್ಕೋಬೋದು ಫ್ರೆಂಡ್ಸ್. ಬ್ಯೂಟಿಫುಲ್ ಆಗಿ ಕಾಣೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಆ್ಯಂಡ್ ಹಾಗೆ ನಮಗೂ ಒಳಗಡೆಯಿಂದ ಖುಷಿ ಆಗುತ್ತೆ. ಬಟ್ ನಾವು ಬ್ಯೂಟಿಫುಲ್ ಆಗಿರೋದಕ್ಕೆ ಹೊರಗಡೆಯಿಂದ ಕೆಮಿಕಲ್ ಪ್ರಾಡಕ್ಟ್ಸ್ನೆಲ್ಲನೂ ನಮ್ಮ ಸ್ಕಿನ್ ಮೇಲೆ ಹಾಕೋತೀವಿ. ಅದು ಎಷ್ಟೋ ಸತಿ ನಮ್ಮ ಸ್ಕಿನ್ನಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ನಾವು ಎಷ್ಟೋ ಸತಿ ಹೋಮ್ ರೆಮಿಡಿಯಿಂದ ಎಕ್ಸ್ಟರ್ನಲ್ ಆಗಿ ಫೇಸ್ ಪ್ಯಾಕ್ ಆಗಿರ್ಬೋದು, ಬೇರೆ ಟ್ರೀಟ್ಮೆಂಟ್, ಹೋಮ್ ರೆಮಿಡಿ ಟ್ರೀಟ್ಮೆಂಟ್ಸ್ ಎಲ್ಲನೂ ಮಾಡ್ತೀವಿ. ಬಟ್ ಫ್ರೆಂಡ್ಸ್, ಇದ್ರ ಜೊತೆಗೆ ನಾವು ಇಂಟರ್ನಲ್ ಆಗಿ ಕೂಡ ಬ್ಯೂಟಿನ ಜಾಸ್ತಿ ಮಾಡಿದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣೋದ್ರ ಜೊತೆ ವೈಟ್ ಸ್ಕಿನ್, ಪೋರ್ಸ್ ಎಲ್ಲನೂ ಹೋಗಿ ನಿಮ್ಮ ಸ್ಕಿನ್ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಈ ಸೂಪರ್ ಸ್ಪೆಷಲ್ ಬ್ಯೂಟಿ ಡ್ರಿಂಕ್ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೂ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ರೆಮಿಡಿನ ಈಗ ನೋಡೋಣ ಫ್ರೆಂಡ್ಸ್. ಈ ರೆಮಿಡಿಗೆ ನಾವು 1 ಗ್ಲಾಸ್ ವಾಟರ್ನ ತಗೋಬೇಕು ಫ್ರೆಂಡ್ಸ್. ನೀರನ್ನೋದು ನಮ್ಮ ಒಳಗಡೆ ಇರೋ ಬ್ಲಡ್ನೆಲ್ಲ ಪ್ಯೂರಿಫೈ ಮಾಡುತ್ತೆ. ಪ್ಯೂರಿಫೈ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ, ಅಂದರೆ ಓಪನ್ ಪೋರ್ಸ್ ಇರಲಿ, ಡಾರ್ಕ್ನೆಸ್ ಆಗಿರಲಿ, ವ್ರಿಂಕಲ್ಸ್ ಆಗಿರಲಿ, ಏನೇ ತೆಗೆಯೋದ್ರಲ್ಲೂ ವಾಟರ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ ವಾಟರ್ನ ತೊಗೊಂಡು ಫಸ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲಿಗೆ ಇಡ್ತಿದ್ದೀನಿ. ಇದು ಆದಮೇಲೆ ನಮಗೆ ಬೇಕಾಗಿರೋ ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂದರೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಅಥವಾ ಸ್ಪಿನಾಚ್ ಅಂತಲೂ ಕರೀತಾರಲ್ಲ, ಅದನ್ನು ನೀವು ಡೈರೆಕ್ಟ್ ಹೀಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಕೆಳಗಡೆ ಪಾರ್ಟ್ನ ನೀವು ಕಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಕೆಳಗಡೆ ಪಾರ್ಟಲ್ಲೇ ಆ ಒಳ್ಳೆಯ ಅಂಶ ಇರೋದು. ಸೊ ನೀವು ಫುಲ್ ಪಾಲಕ್ ಸೊಪ್ಪನ್ನ ಹೀಗೆ ಹಾಕಿ, ಇದು ಜಾಸ್ತಿ ಆದರೆ ಕುದೀತಾ ಕುದೀತಾ ಕಡಿಮೆ ಆಗುತ್ತೆ. ಹಾಗಾಗಿ ಈ ಥರ ಮೇಲಿಟ್ರೂ ಪರವಾಗಿಲ್ಲ. ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್, ಪಾಲಕ್ ಸೊಪ್ಪು ಏನಕ್ಕೆ ಇಂಪಾರ್ಟೆಂಟ್ ಅಂತ. ಫ್ರೆಂಡ್ಸ್, ಪಾಲಕ್ ಸೊಪ್ಪನ್ನ ನಮ್ಮ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡಲೇಬೇಕು. ಯಾಕೆ ಅಂದರೆ ಇದು ವಂಡರ್ಫುಲ್ ಸೋರ್ಸ್ ಆಫ್ ಐರನ್ ಮತ್ತು ಫೋಲೇಟ್, ಕ್ಲೋರೋಫಿಲ್, ವೈಟಮಿನ್ ಇ ಎಲ್ಲನೋದಕ್ಕೂ ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ್ಯಂಡ್ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಎಬಿಲಿಟಿಯಿಂದ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಇದರಲ್ಲಿ ವೈಟಮಿನ್ ಇ ಅಂಶ ಇದೆಯಲ್ಲ ಫ್ರೆಂಡ್ಸ್, ಅದು ನಮ್ಮ ಸ್ಕಿನ್ನ ಒಳಗಡೆಯಿಂದನೇ ಕ್ಲಿಯರ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಏನೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಹೋಗಲಾಡಿಸೋದಕ್ಕೆ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಈಗ ಇದು ಹೀಗೆ ಕುದೀತಾ ಇದೆ. ಕುದೀತಾ ಕುದೀತಾ ಅದು ಕರೆಕ್ಟಾಗಿ ಎಲ್ಲನೂ ಬ್ಲೆಂಡ್ ಆಗಿದೆ. ಸೊ ನಾನು ಹೇಳ್ತಿದ್ನಲ್ಲ ಫ್ರೆಂಡ್ಸ್, ಪಾಲಕ್ ಸೊಪ್ಪಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಬಂದುಬಿಟ್ಟು ಎಲ್ಲ ಸ್ಕಿನ್ ಪ್ರಾಬ್ಲಮ್ ಜೊತೆನೂ ಹೋರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವಿದನ್ನು ಯೂಸ್ ಮಾಡಲೇಬೇಕು. ಇದು ಒಂದು ಸಿಂಪಲ್ ರೆಮಿಡಿ ಆ್ಯಂಡ್ ನಮ್ಮ ಸ್ಕಿನ್ನ ಒಳಗಡೆಯಿಂದನೂ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್. ಹೊರಗಡೆ ನಾವು ರೆಮಿಡಿ ಟ್ರೀಟ್ಮೆಂಟ್ ಮಾಡ್ಕೋತೀವಿ, ಬಟ್ ಒಳಗಡೆಯಿಂದ ನಾವು ಪ್ಯೂರಿಫೈ ಮಾಡೋದಕ್ಕೆ ಈ ಬ್ಯೂಟಿ ಡ್ರಿಂಕ್ ಬೇಕೇ ಬೇಕಾಗುತ್ತೆ. ಸೊ ಈ ಥರ ಆದಮೇಲೆ ನೀವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಥರ ಇನ್ನೊಂದು ಗ್ಲಾಸ್ ಕಂಟೈನರ್ಗೆ ನೀವು ಇದನ್ನು ಬಗ್ಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಬಗ್ಗಿಸ್ಕೋಬೇಕಾಗುತ್ತೆ. ಪಾಲಕ್ನ ನೆಕ್ಸ್ಟು ನೀವು ಡಿಸ್ಕಾರ್ಡ್ ಮಾಡೋದೇನು ಬೇಕಿಲ್ಲ ಫ್ರೆಂಡ್ಸ್, ಅದನ್ನು ನೀವು ಬೇರೆದಕ್ಕೂ ಉಪಯೋಗಿಸ್ಕೋಬೋದು. ಈ ಥರ ನಾವು ನೀರನ್ನ ಬಗ್ಗಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು ಹಾಕೋಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ 1 ಟೀ ಸ್ಪೂನ್ ಹನಿ.
ಅಂದರೆ ಜೇನುತುಪ್ಪ. ಯಾವುದಾನ ಜೇನುತುಪ್ಪ ನೀವು ಯೂಸ್ ಮಾಡ್ಬೋದು. ನ್ಯಾಚುರಲ್ ಜೇನುತುಪ್ಪ ಆದಷ್ಟು, ಅಂದರೆ ಒಳ್ಳೆ ಕ್ವಾಲಿಟಿ ಜೇನುತುಪ್ಪ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನಾನು ಇದನ್ನು ನ್ಯಾಚುರಲ್ಲಾಗಿ ಮಂಗಳೂರಿಂದ ತಂದಿದ್ದೆ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ಸೊ ಇದನ್ನು 1 ಟೀ ಸ್ಪೂನ್ ಹಾಕ್ಕೋಬೇಕು. ನಿಮಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ, ಜೇನುತುಪ್ಪ ನಮ್ಮ ಸ್ಕಿನ್ನ ತುಂಬಾ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಅದು ಅಲ್ಲದೆ ಫ್ರೆಂಡ್ಸ್, ಇದು ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ಇದು ಒಂದು ವಂಡರ್ಫುಲ್ ವೆಯ್ಟ್ ಲಾಸ್ ಡ್ರಿಂಕ್ ಕೂಡ ಹೌದು ಫ್ರೆಂಡ್ಸ್. ಸೊ ಇದು 2 ಬೆನಿಫಿಟ್ ನೋಡಿ, ನೀವು ವೆಯ್ಟ್ ಲಾಸ್ ಡ್ರಿಂಕ್ ಆಗೂ ಯೂಸ್ ಮಾಡ್ಬೋದು ಆ್ಯಂಡ್ ಹಾಗೆ ಇದು ಸ್ಕಿನ್ನ ಕ್ಲಿಯರ್ ಮಾಡೋ ಬ್ಯೂಟಿ ಡ್ರಿಂಕು ಹೌದು. ಸೊ ಫ್ರೆಂಡ್ಸ್, ಈ ಬ್ಯೂಟಿ ಡ್ರಿಂಕ್ನ ನಾವು ಯಾವಾಗ ಕುಡಿಬೇಕಂದ್ರೆ ಬೆಳಗಿನ ಜಾವ ಎದ್ದ ತಕ್ಷಣ ಫಸ್ಟ್ ನೀವು ಈ ಡ್ರಿಂಕ್ನ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೇಕಾಗತ್ತೆ. ಇದು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ನಾವು ಬೆಳಗ್ಗೆ ಫಸ್ಟು ಇದನ್ನು ಕುಡಿಯೋದು ತುಂಬ ಅವಶ್ಯಕತೆ, ಏಕೆಂದರೆ ನಾವು ಬೆಳಗ್ಗೆ ಫಸ್ಟ್ ಏನು ಕುಡಿತೀವೋ ಅದು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮಗೆ ಈ ರೆಮಿಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೂ ಕ್ಲಿಕ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಆಲ್ವೇಸ್ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ ಫ್ರೆಂಡ್ಸ್.